ನಿನಗೆ ಸುಳ್ಳು ಹೇಳೋದಕ್ಕೂ ಬರಲ್ಲ. ನನಗೆ ಗೊತ್ತಮ್ಮ, ಅಲ್ಲಿ ಯಾರು ನಿನ್ನನ್ನು ಕಾಯ್ತಾ ಇಲ್ಲ. ಮದುವೆ ಆದ ಹುಡುಗಿನ ಈ ರೀತಿ ಒಬ್ಬಳನ್ನೇ ದೇವಸ್ಥಾನಕ್ಕೆ ಯಾರು ಕಳಿಸಲ್ಲ. ಗಂಡ ಹೆಂಡತಿ ಇಬ್ರು ಜೊತೆಲಿ ಹೋಗ್ತಾರೆ. ನೀನು ಒಂಟಿಯಾಗಿ ಈ ರೀತಿ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದೆಯಾ ಅಂದ್ರೆ ಏನೋ ತೊಂದರೆ ಆಗಿದೆ ಅಂತ ಅರ್ಥ. ನಿನ್ನ ತಂದೆ ಮನೆ ಎಲ್ಲಿ ಅಂತ ಹೇಳು, ಅಲ್ಲಿಗೆ ನಾನು ಬಿಡ್ತೀನಿ. ಇದೇ ದೇವಸ್ಥಾನ, ಇಲ್ಲೇ ಇಲ್ಲೇ. ತುಂಬಾ ಥ್ಯಾಂಕ್ಸ್. ನಿಮ್ಮ ಮಾತು ನಿಜಾನೇ, ನನಗೋಸ್ಕರ ಯಾರೂ ಕಾಯ್ತಿಲ್ಲ. ಆದರೆ ಅದಕ್ಕಂತ ನನ್ನ ತಂದೆ ಮನೆ ಹೋಗೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಇದು ನನ್ನ ಬದುಕು, ನನ್ನ ಹೋರಾಟ. ಎಲ್ಲನೂ ನಾನೇ ಎದುರಿಸ್ಬೇಕು. ನನಗೆ ಈ ಊರಲ್ಲಿ ಯಾರೂ ಗೊತ್ತಿರಲಿಲ್ಲ. ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನನ್ನು ಕಾಪಾಡಿದ್ರಿ. ನೋಡಮ್ಮ, ಜೀವನ ಎಲ್ರಿಗೂ ಹೂವಿನ ಹಾಸಿಗೆ ಆಗಿರಲ್ಲ. ಅದು ಕೆಲವ್ರಿಗೆ ಮಾತ್ರ. ಇನ್ನು ಕೆಲವರು ಮುಳ್ಳಿನ ಹಾದಿ ತುಳ್ಕೊಂಡೇ ಹೋಗಬೇಕು. ಜೀವನದಲ್ಲಿ ಗೆಲ್ಲಬೇಕು ಅನ್ನೋ ಛಲ ನಿನಗಿದೆ. ದೇವರೊಳಗೆ ಮಾಡಿ ಹೋಗ್ಬ. ನೋಡು, ಇದು ನನ್ನ ಕಾರ್ಡ್. ನಿನಗೆ ಯಾವಾಗಲೇ ಏನೇ ತೊಂದರೆ ಆದರೂ ನನಗೆ ಕಾಲ್. ಥ್ಯಾಂಕ್ ಯು ಸರ್. ಆಯ್ತು, ಹೋಗು. ಎಲ್ಲೋ ನರಸಿಂಹ ಸರ್ ನನ್ಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಎಲ್ಲ ಹೇಳೋ ಸರ್, ದೀಪ ನೋಡಕ್ಕಿಂತ ಬೆಂಗಳೂರು ಬಸ್ ಹತ್ತೋದ. ಸಿಕ್ಕದ್ನಾ? ಇಲ್ಲ ಜಯರಾಮಣ್ಣ, ನಿನ್ನ ಮಗ ಬೆಂಗಳೂರು ಬಸ್ ಹತ್ತಿ ಹೋಗ್ಬಿಟ್ನಂತೆ. ಹಲೋ ಸರ್. ಲೈ ಜಯರಾಮ, ಸಿಕ್ಕನ್ನ ದರಿದ್ರ ನನ್ನ ಮಗ ಅಲ್ಲ 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 ನಿನ್ನ ಮಗ. ಇಲ್ಲ ಸರ್, ತಪ್ಪಿಸ್ಕೊಂಬಿಟ್ಟ. ಲೈ, ನಿನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮಾತ್ರ ಮಾಡಬೇಡಿ ಸರ್. ಹಾಗೆ ಮಾಡಬಾರ್ದು ಅಂದ್ರೆ ಅವನನ್ನು ಕರ್ಕೊಂಬ. ಅವನು ಬೆಂಗಳೂರು ಬಸ್ ಹತ್ಬಿಟ್ಟ ಸರ್. ನೀನೇ ಬೇಕು ಅಂತ ಬೆಂಗಳೂರು ಬಸ್ ಹತ್ಸಿ ನಾಟಕ ಮಾಡ್ತಿದ್ಯಾ? ನಾಳೆಯಿಂದ ನೀನು ಸ್ಟೇಷನ್ಗೆ ಬರಬೇಡ. ಸಸ್ಪೆನ್ಷನ್ ಆರ್ಡ್ರನ್ನ ಮನೆಗೆ ಕಳಿಸ್ಕೊಡ್ತೀನಿ. ಸರ್ 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 ಪ್ಲೀಸ್ ಸರ್, ಸಸ್ಪೆಂಡ್ ಮಾಡಿಬಿಡಿ ಸರ್. ನಾನು ಈಗಲೇ ಬೆಂಗಳೂರು ಬಸ್ ಹತ್ತುತ್ತೀನಿ. ಬೆಳಗಾಗೋ ಅಷ್ಟರಲ್ಲಿ ಅವನ್ನ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಸರ್. ಪ್ಲೀಸ್ ಸರ್. ಚಿಕಂಟು, ನೀನು ಮನೆಗೆ ಹೊರಟು ಬಿಡು, ನಾನು ಬೆಂಗಳೂರಿಗೆ ಹೊರಡ್ತೀನಿ. ಜಯರಾಮಣ್ಣ, ಆ SI ನಿನಗೆ ಬೇಕು ಅಂತ ಟಾರ್ಚರ್ ಮಾಡ್ತಾವನೆ. ನಿನ್ನ ಮಗ ಏನು ಮರ್ಡ್ರ ಮಾಡವನೆ? ಏನೋ ತಂಗಿಗೆ ಒಳ್ಳೇದಾಗಲಿ ಅಂತ ಕೈನಲ್ಲಿ ಮಚ್ಚಿಡಿದ್ರೆ ಏನು ತಪ್ಪು? ತಂದೆ ಆಗಿ ನೋಡೋದಾದರೆ ಅವ್ನು ಮಾಡಿದ್ದು ಸರಿ, ಆದರೆ ಕಾನೂನಿನ ದೃಷ್ಟಿನಲ್ಲಿ ಅವ್ನು ಮಾಡಿದ್ದು ತಪ್ಪು. ಅವನ್ನ ಹಿಡಿಲೇಬೇಕು. ಅಣ್ಣ, ನಿನ್ನ ಜೀವನದಲ್ಲಿ ಇವತ್ತು ಏನೇನೋ ನಡೆದು ಹೋಗ್ತಿದೆ. ತುಂಬ ಸೋತು ಹೋಗಿದೆಯಾ. ನಿನ್ನ ಬದಲು ನಾನು ಹೋಗ್ತೀನಿ. ಅಪ್ಪನಾಗಿ ಸೋತಿದ್ದೀನಿ ನಿಜ, ಆದರೆ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ನನಗೆ ಸೋಲಕ್ಕೆ ಇಷ್ಟ ಇಲ್ಲ. ನನ್ನ ಮಗ ತಪ್ಪಿಸ್ಕೊಂಡಿದ್ದು ನನ್ನಿಂದಾನೆ. ಈಗ ನಾನೇ ಹೋಗಿ ಅವನ್ನ ಹಿಡ್ಕೊಂಡ್ಬರ್ತೀನಿ. ಜಯರಾಮಣ್ಣ, ನಾನು ನಿನ್ನ ಜೊತೆ ಬರ್ತೀನಿ. ಸರಿ. ಅಣ್ಣ ಅಣ್ಣ, ಏನು ಭಾಸ್ಕರ? ಏನಾಯ್ತು?
ಇಷ್ಟು ದಿನ ಕಾಪಾಡ್ಕೊಂಡು ಬಂದ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲ ಬೀದಿಲಿ ಹರಾಜಾಗೋ ಪರಿಸ್ಥಿತಿ ಬಂದಿದೆ ಅಣ್ಣ. ಹೊರಗಿದ್ದ ದೀಪ ಕಾಣಿಸ್ತಾ ಇಲ್ಲ. ಅಯ್ಯೋ, ಎಲ್ಲಿ ಹೋದ್ಲಪ್ಪ ಇವಳು? ಅವಳು ಎಷ್ಟೊತ್ತು ಹೊರಗೆ ನಿಂತಿದ್ರು ನಾವು ಯಾರೂ ಅವಳನ್ನು ಒಳಗೆ ಕರೀಲಿಲ್ಲ. ಏನನ್ನಿಸ್ತೋ ಏನೋ ಹೊರಟೋಗಿದ್ದಾಳೆ. ಎಲ್ಲಿಗೆ ಹೋದ್ಲು ಏನೋ ಒಂದು ಗೊತ್ತಾಗ್ತಿಲ್ಲ. ನಾಳೆ ಈ ಮನೆ ಸೊಸೆನ ಓಡಿಸ್ಬಿಟ್ಟಿದ್ದಾರೆ ಅಂತ ಸುದ್ದಿ ಆದರೆ ಮನೆ ಮರ್ಯಾದೆ ಹಾಳಾಗತ್ತಣ್ಣ. ಇಲ್ಲ ಇಲ್ಲ, ಹಾಗಾಗಬಾರ್ದು. ಅವಳನ್ನ ಈಗಲೇ ಹುಡುಕ್ಬೇಕು. ಮೊದಲೇ ಸಿಟಿ ಗೊತ್ತಿಲ್ಲದಿರೋ ಹುಡುಗಿ ಅವಳು. ಎಲ್ಲೂ ಹೋದ್ಲು, ಏನಾದ್ಲು? ನಾನು ಈಗಲೇ ಹೋಗಿ ನೋಡ್ತೀನಿ. ಮನುಷ್ಯನಿಗೆ ಹೊಟ್ಟೆ ಹಸ್ದಾಗಲೇ ತಾಯಿ ನೆನಪಾಗೋದು. ಆದರೆ ನನಗೆ ಹಸು ಆದಾಗೆಲ್ಲ ನನ್ನ ತಾಯಿ ಸ್ಥಾನದಲ್ಲಿರೋ ನನ್ನ ತಂಗಿ ದೀಪುನೇ ನೆನಪಾಗ್ತಾಳೆ. ಹಸು ಅಂದಾಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಸಿದಾಳೆ. ಆದರೆ ಇವತ್ತು ಹಸು ಅಂದರೂ ಅವಳು ಕೈ ತುತ್ತು ತಿನ್ನೋ ಭಾಗ್ಯ ನನಗಿಲ್ಲ. ಏನು ಮಾಡಲಿ? ಆದರೆ ಇವತ್ತು ನಾನು ದೇವತೆ ನೋಡೋಕೆ ಬಂದಿದ್ದೀನಿ. ಹೇಗೋ ಹೊಟ್ಟೆಗೆ ಯಾರು ಹಾಕ್ಕೊಂಡು ಅವಳ ಹತ್ರ ಹೋಗ್ತೀನಿ. ಏನಿದೆ? ಏನಿದೆ ಅಣ್ಣ? ಕಾಫಿ ಇದೆ, ಟೀ ಇದೆ. ತುಂಬ ಹೊಟ್ಟೆ ಹಸುವು. ಕೊಡಿ. ಎಷ್ಟು? ಅಂತೂ ಬೆಂಗಳೂರಿಗೆ ಬಂದಾಯ್ತು. ದೀಪ ಮನೆ ಹುಡುಕ್ಬೇಕು. ಫೋನ್ ಮಾಡು. ಈ ಗಡಿ ಬಿಡಿಲಿ ಫೋನೇ ತಂದಿಲ್ವಾ? ದೀಪ ಮನೆ ಹೆಂಗ್ ಹುಡುಕ್ಲಿ? ಎಲ್ಲೋದ್ರು ಈ ಕಾಕಿ ಕಾಣಿಸ್ಕೊಳ್ತಾನೆ ಇದಾರೆ. ಜಯರಾಮಣ್ಣ ಕಾಲ್ ಮಾಡಿದ. ಏನಂತೆ? ಅದ್ಯಾವುದೋ ಒಂದು ಕೇಸ್ ಇದೆ ಅಂತೆ. ಹೌದಾ? ಫೋಟೋ ಇದೆಯಾ? ಹಾ, ಫೋಟೋ ಇದೆ. ಹಾ, ಇದೇ ಫೋಟೋ. ಈ ವ್ಯಕ್ತಿನ ಎಲ್ಲಾದ್ರೂ ನೋಡಿದಿರಾ? ಇಲ್ಲ ಸರ್. ಹಲೋ, ಈ ವ್ಯಕ್ತಿಯನ್ನ ನೋಡಿದ್ಯಾ? ಅಲ್ಲಿದ್ದಾರೆ ನೋಡಿ. ಎಲ್ಲಿ ಕಾಣಿಸ್ತಿದ್ಯಾ? ಎಲ್ಲಿ? ನಿನ್ಗೇನ ಕಾಣಿಸ್ತಿದ್ದೇನಾ? ಕಾಣಿಸ್ತಾ ಇಲ್ಲ. ದೇವ್ರೆ, ನನ್ನ ಗಂಡನ ಮನೆ ಬಾಗ್ಲು ನನ್ನ ಪಾಲಿಗೆ ಶಾಶ್ವತವಾಗಿ ಮುಚ್ಚೋಗಿದೆ. ಅಪ್ಪಂಗೆ ನೋವಾಗುತ್ತೆ ಅಂತ ತವ್ರ ಮನೆ ಬಾಗ್ಲನ್ನ ನಾನು ಮುಚ್ಚಿದ್ದೀನಿ. ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಒಬ್ಬ ಜಾತೆ ಯಾವಾಗಲೂ ಹೇಳೋಳು ದೀಪ ತುಂಬ ಹೊರಟು ಅವಳಿಗೆ ಏನೂ ಆಗಲ್ಲ ಅಂತ.
ಆದರೆ ಮೊದಲನೇ ಸಲ ಅವಮಾನ ನನಗೂ ತಾಗುತ್ತೆ, ನನಗೂ ನೋವು ಆಗುತ್ತೆ ಅಂತ ಗೊತ್ತಾಗ್ತಿರೋದು. ಮದ್ವೆನೇ ಆಗ್ಬಾರ್ದು ಅಂತಿದ್ದವಳು ನಾನು, ಮನಸ್ಸೇ ಹುಡುಗನ ಜೊತೆ ಮದುವೆ ಮಾಡಿಸಿದ್ ನೀನು. ಈ ಬಯಸೇ ಬಂದಿರೋ ಬ್ರಹ್ಮಗಂಡು ನನ್ನ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅಂತ ಗೊತ್ತಾಗ್ತಿಲ್ಲ, ತಿಕ್ಕೆ ತೋಚ್ತಿಲ್ಲ. ಈಗ ನೀನೇ ನಂಗೆ ದಾರಿ ತೋರಿಸ್ಬೇಕು ತಾಯಿ. ಬೆಂಗಳೂರಲ್ಲಿ ಒಂದೆರಡು ಕಾನ್ಸ್ಟೇಬಲ್ಗಳು ಗೊತ್ತು, ಅವ್ರಿಗೆ ಹೇಳಿದ್ದೀನಿ, ಸುರೇಂದ್ರ ಅಂತ. ನಮಸ್ಕಾರ ಜಯರಾಮಣ್ಣ. ನಮಸ್ತೆ ಅಣ್ಣ. ಮಗಳಿಗೆ ಮದುವೆ ಮಾಡಿದೆ ಅಂತೆ, ನಮ್ಗೆ ಒಂದು ಮಾತು ಹೇಳಕ್ಕಿಲ್ವಾ? ಗಡಿಪಿಡಿಲಿ ಆಗೋಯ್ತು ಅಣ್ಣ, ಯಾರಿಗೂ ಹೇಳಕ್ಕಾಗ್ಲಿಲ್ಲ. ನರಸಿಂಹನ್ ಹುಡುಕಿದ್ರಾ? ಏನು ಕಿಲಾಡಿ ಬಡಿಮಗ ಅವನು ಜಯರಾಮಣ್ಣ, ನಮ್ಗೇನೆ ಹಲ್ವಾ ತಿನ್ಸಿಬಿಟ್ಟ. ನಾನು ಕೈ ಸಿಗ್ಲಿ. ಬೈಬೇಡ ಕಣಪ್ಪ, ಅವನು ಬೇರೆ ಯಾರೂ ಅಲ್ಲ, ನಮ್ಮ ಜಯರಾಮಣ್ಣನ. ಅವನು ನಿಮಗೆ ಪರಿಚಯನಾ? ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಯಾವುದೋ ಹುಡುಗಿ ಪ್ರೀತಿಗೆ ಬಿದ್ದು ಅವಳು ಕೈ ಕೊಟ್ಟು ಹೋದ್ಲು ಅಂತ ಕುಡ್ತದ ಚಟಕ್ಕೆ ಬಿದ್ಬಿಟ್ಟ. ಈಗ ನಾವು ಅವನ್ನ ಹುಡುಕಿ ಹಿಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ಸಂಸಾರನೂ ಸತ್ತ ಹಾಗೇನೆ. ಅವನ್ನ ಹುಡುಕ್ಲೇಬೇಕು. ಬನ್ನಿ ಹುಡ್ಕೋಣ. ಪುರೋಹಿತ್ರೆ, ಇದನ್ನ ಎಲ್ಲಿ ಇಡಬೇಕು ಅಂತ ಹೇಳಿ, ನಾನು ಇಡ್ತೀನಿ. ಇದನ್ನು ತಗೊಂಡೋಗಿ ಸ್ವಲ್ಪ ಅಲ್ಲಿ ಇಟ್ಬಿಡಮ್ಮ. ನಿನ್ನ ಕೈಲಿ ಆಗುತ್ತಾ? ಆಗತ್ತೆ. ನೋಡ್ತಿದ್ರೆ ಹೊಸದಾಗಿ ಮದುವೆ ಆಗಿರೋ ಥರ ಕಾಣ್ತಾ ಇದೆಯಾ? ಎಲ್ಲಿ ನಿನ್ನ ಗಂಡ? ಬೇರೆ ಏನಾದರೂ ಸಹಾಯ ಬೇಕಿತ್ತ ಪುರೋಹಿತ್ರೆ? ಪ್ರಸಾದ ಕೊಡೋರು ಬರಬೇಕಾಗಿತ್ತು, ಯಾಕೋ ಏನೋ ಬಂದಿಲ್ಲ. ನೀನೇ ಒಂಚೂರು ಪ್ರಸಾದನ ಕೊಟ್ಬಿಡಮ್ಮ. ಸರಿ ಪುರೋಹಿತ್. ಅಂದಾಗೆ ನಿಮ್ಮಿಬ್ಬರ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಕೊಡ್ತೀನಿ. ನಿನ್ನ ಗಂಡನ್ನು ಕೂಗಮ್ಮ. ನನ್ನ ಕೂಗು ಆ ದೇವ್ರನ್ನ ಬಿಟ್ಟು ಬೇರೆ ಯಾರಿಗೂ ಕೇಳಿಸ್ದಿರೋ ಅಷ್ಟು ದೂರಕ್ಕೆ ಪರಿಸ್ಥಿತಿ ನನ್ನನ್ನು ದೂಡ್ಬಿಟ್ಟಿದೆ.
ಅಣ್ಣ 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 ಪೊಲೀಸಪ್ಪ ಪೊಲೀಸಪ್ಪ ಇಲ್ಲೇನ್ ಮಾಡ್ತಿದ್ದಾರೆ? ಒಂದು ಹುಡುಗಿ ಇಲ್ಲಿ ಪ್ರಸಾದ ಹಂಚಿದ್ರು, ನೀವೇನೋ ನೋಡಿದ್ರಾ? ಹೊಸ್ತಾ ಮದುವೆ ಆಗಿರೋ ಹುಡುಗಿ, ಮುದ್ದೆ ಬಟ್ಟೆ ಹಾಕೊಂಡಿದ್ಲು. ಜಯರಾಮಣ್ಣ, ಯಾಕೆ ಕಣ್ಣೀರು? ಐನೂರು ಹೊಸದಾಗಿ ಮದುವೆ ಆಗಿರೋ ಹುಡುಗಿ ಅಂತ ಅಂದ್ರಲ್ಲ, ಮಗಳು ನೆನಪಾಗ್ಬಿಟ್ಲು. ಎಲ್ಲ ಚೆನ್ನಾಗಿದ್ದಿದ್ದೀರ. ಮಗಳು ನೋಡಕ್ಕೆ ಅಂತ ಬೆಂಗಳೂರಿಗೆ ಬರ್ತಾ ಇದ್ದೆ. ಈಗ ಮಗನ ಹಿಡ್ಕೊಂಡು ಹೋಗೋದಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ. ಜಯರಾಮಣ್ಣ, ನೀನೊಂದು ಕೆಲಸ ಮಾಡು. ನೀನು ನಿನ್ನ ಮಗಳು ಮನೆಗೆ ಹೋಗು. ಅವನು ಸಿಕ್ಕಿದ ತಕ್ಷಣ ನಾನು ನಿನಗೆ ಫೋನ್ ಮಾಡ್ತೀನಿ. ಇಲ್ಲಪ್ಪ, ಬೆಳಗಾಗುವಷ್ಟರಲ್ಲಿ ಅವನನ್ನು ಹಿಡ್ಕೊಂಡು ಹೋಗಿ SI ಮುಂದೆ ನಿಲ್ಲಿಸದೆ ಹೋದರೆ ಆ SI ನನ್ನ ಕೆಲಸದಿಂದ ತೆಗೆದುಬಿಡ್ತಾನೆ. SI ಬೇಕು ಅಂತಾನೆ ತೊಂದರೆ ಕೊಡ್ತಾನೆ. ಇವತ್ತು ನಿನ್ನ ದೊಡ್ಡ ಮಗಳು ಓಡೋದ್ಲು, ಅವಳ ಬದಲು ಎರಡನೇ ಮಗಳು ತಾಳಿ ಕಟ್ಟಿಸ್ಕೊಂಡ್ಲು. ಇನ್ನು ನಿನ್ನ ಮಗ ಕೇಸಲ್ಲಿ ಲಾಕ್ ಆಗವನು. ಅವ್ರ ಹೆಸರು ಎತ್ತಬೇಡ. ರೂಪ ಆಗಲಿ ನರಸಿಂಹ ಆಗಲಿ ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳೋಕೆ ಯೋಗ್ಯತೆ ಇರೋರು. ನನಗೆ ಒಬ್ಬಳೇ ಮಗಳು ದೀಪ. ದೇವರು ಅವಳೊಬ್ಬಳು ಒಳ್ಳೇದು ಮಾಡಲು ಸಾಕು.